ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಒಂದು ಮನುಸಿ ಯೂಟ್ಯೂಬ್ ಚಾನಲ್. ದಯಮಾಡಿ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ. ಇವತ್ತು ನಾನು ನಮ್ಮ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ, ನಾನು ಎಜುಕೇಷನ್ ಮಾಡೋದು ಕಡಿಮೆ ಇರೋದ್ರಿಂದ ನಾನು ಇವತ್ತಿನ ಯುಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟು ಜನ ಏನಂತ ಹೇಳ್ತಾ ಇದ್ದಾರೆ, ಜಾಬ್ಗಳು ಸಿಗ್ತಾಯಿಲ್ಲ, ನಾವು ಹೋಗೋ ಸಂಬಳ ಸಾಕಾಯ್ತಲ್ಲ ಅನ್ನೋರಿಗೆ ಒಂದು ಮಾದರಿ ಆಗಲಿ ಅಂತ ನಾನು ಫ್ರೀಡಮ್ ಇದ್ದಾಗ ಈ ಕೆಲಸಗಳನ್ನ ಮಾಡ್ತೀನಿ. ಯಾಕೆ ಅಂತೇಳಿದ್ರೆ ಜೀವನದ ಉದ್ಧಾರಕ್ಕೆ ಒಂದು ದಾರಿ ದೀಪಾವಳಿ ಅಂತ. ದಯಮಾಡಿ ಈ ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್, ನಾನು ಪ್ರಥಮ ಬಾರಿಗೆ ಒಂದು ಕೆಲಸಕ್ಕೆ ಸೇರಿದಾಗ ಏನನ್ನಿಸಿತು, ಯಾವ್ದಾರ ಒಂದು ವರ್ಕ್ ಮಾಡಬೇಕು, 4 ಕಾಸು ಸಂಪಾದನೆ ಮಾಡಬೇಕು ಅಂತ ಫ್ರೀಡಮ್ ಆಗಿ ಕುಂತ್ಕೋ ಬದಲು ಕೆಲಸ ಮಾಡೋದು ಜೊತೆಲೆ ಒಂದು ವರ್ಕ್ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲೇ ಒಂದು ಪ್ಲ್ಯಾನಿಂಗ್ ಇತ್ತು. ಯಾಕೆಂದರೆ ಬೆಂಗಳೂರು ಬರೋಕ್ಕೆ ಮೊದಲಿಗೆ ಒಂದು ಸೈಬರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನದೇ ಒಂದು ಸೈಬರ್ ಅಂತ. ಅದು ಲಾಕ್ಡೌನ್ ಟೈಮಲ್ಲಿ ಒಂದು ಸ್ವಲ್ಪ ಲಾಸ್ ಆಯಿತು ಅಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲೂ ನಾನು ಸುಮ್ಮನೆ ಕುಂತ್ಕೊಂಡಿಲ್ಲ, ಬಟ್ ಕೆಲಸಕ್ಕೆ ಹೋಯ್ತಾನೆ ಏನಾರು ಒಂದು ಬಿಸ್ನೆಸ್ ಮಾಡಬೇಕಲ್ಲಪ್ಪ ಅಂತ ಒಂದು ಐಡಿಯಾ ಬಂತು. ಆ ಐಡಿಯಾದಲ್ಲೇ ಏನು ಮಾಡಿದೆ ಅಂತ ಹೇಳಿದೆ, ನಾನು ಪಾನ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇವೆಲ್ಲ ಸಣ್ಣ ಪುಟ್ಟಗಳನ್ನ ಮಾಡ್ತಿದ್ದೆ. ಟೆಕ್ನಿಕಲ್ ಇತ್ತು. ಹಂಗಾಗಿ ನಾನು ಮಾಡೋದು ಕೆಲಸದ ಜಾಗದಗಳೆಲ್ಲ ಏನು ಮಾಡ್ತಿದ್ದೆ, ನಾನು ಕೇಳ್ತಿದ್ದೆ, ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತು ಅಂದರೆ ಮಾಡಿಕೊಡಿ, ಕೇಳಿ. ಏನಾರು ಇತ್ತು ಅಂದರೆ, ಈಗ ಆಯುಷ್ಮಾನ್ ಕಾರ್ಡಲ್ಲಿ ಯಾವ್ದಾರ ಇತ್ತು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ರು, ನಾನು ಅದನ್ನೇ ಮಾಡ್ತಿದ್ದೆ. ಆ ನಂತರ ನಾನು ಒಬ್ಬ ಕೆಲಸ ಮಾಡೋ ಟೈಮಲ್ಲಿ, ನೀವು ಇವೆಲ್ಲ ಮಾಡ್ತಿರಲ್ಲ ಅನ್ನೋ ರೀತಿಗೆ ಒಬ್ರು ಹೇಳಾದ್ಮೇಲೆ, ನೀವು ಯಾಕೆ ಜೆರಾಕ್ಸನ್ನು ತಗೊಬಂದು ಇಲ್ಲಿಗೆ ಡೆಲಿವರಿ ಮಾಡೋಕ್ಕೆ ನಮ್ಮ ಇರೋ ಪ್ಲೇಸ್ಗಳಿಗೆ ನೀವು ಕೊಡಬಾರ್ದು ಅಂತ ಒಬ್ಬ ಡಾಕ್ಟ್ರು ನನಗೆ ಸಜೆಷನ್ ಕೊಟ್ಟರು. ಹೌದು ಸರ್, ನಾನು ಮಾಡ್ತೀನಿ ಆ ಕೆಲಸವಂತೆ. ನಾ ಏನು ಮಾಡಿದೆ, ಆವತ್ತು ನಾನು ಲ್ಯಾಪ್ಟಾಪು ನಾನು ಹೋದ್ಸಲಿ ನಂದು MG ಮನು ಅಂತ ಯೂಟ್ಯೂಬ್ ಚಾನಲ್ ಮಾನಿಟೈಸರ್ ಆದಾಗ ಪರ್ಚೇಸ್ ಮಾಡಿದ್ದು. ಈಗ ಇದನ್ನು ಅದನ್ನು ಹಂಗೆ ಉಳಿಸ್ಕೊಂಡಿದ್ದೀನಿ. ನಾನು ಅದನ್ನು ಹಾಳು ಮಾಡಿರಲಿಲ್ಲ. ಆ ನಂತರ ಆ ದುಡ್ಡಲ್ಲಿ ಬಂದಿದ್ದು ಏನನ್ನು ಒಂದು ಲ್ಯಾಪ್ಟಾಪ್ ತಗೊಂಡಿದ್ದೆ. ಆ ನಂತರ ಏನು ಮಾಡಿದೆ, ಒಂದು 11,000 ಎಪ್ಸನ್ ಕಂಪ್ನಿದ ಒಂದು ಜೆರಾಕ್ಸ್ ಮಿಷಿನ್ನ ಪರ್ಚೇಸ್ ಮಾಡಿದೆ. ನಾನು ಹೆಂಗೆ ಅಂತ ಹೇಳಿದ್ರೆ, ಕೆಲಸ ಮಾಡುತ್ತವೆ ನನ್ನ ಏನು ಸಹಪಾಠಿ ಡಾಕ್ಟ್ರುಗಳು ಇದ್ದಾರೆ ಮತ್ತು ಫ್ರೆಂಡ್ ಸರ್ಕಲ್ ಏನಿದೆ, ಮತ್ತು ಯಾವುದಾದ್ರು ಇಂಪಾರ್ಟೆಂಟು ಜೆರಾಕ್ಸ್ ಬೇಕು ಅಂದಾಗ ನಾನು ಅವ್ರಿಗೆ ನಂಬರ್ನ ಕೊಟ್ಟಿದ್ದೀನಿ. ಅವರು ನನಗೆ ವಾಟ್ಸಪ್ಪು ಮುಖಾಂತರ ಕಳಿಸ್ಕೊಡ್ತಾರೆ. ಅದನ್ನು ತಗೋಗಿ ಡೈರೆಕ್ಟಾಗಿ ಪ್ರಿಂಟ್ ತೆಗೆದು ಅವ್ರಿಗೆ ಡೆಲಿವರಿ ಕೊಡ್ತೀನಿ. ನಾನು ಬಂಡವಾಳ ಹಾಕಿರೋದು ಏನಪ್ಪ ಅಂತ ಹೇಳಿದ್ರೆ, ಮೊದಲಾಗಿ ನೀವು ಮಾಡ್ತಿರೋ ಕೆಲಸನೇ ಇರ್ಬೋದು, ಮತ್ತು ಹಳ್ಳಿಗಾಡಲ್ಲಿ ಯಾರ ಮನೆ ನಾನು ಕೆಲಸಕ್ಕೋಸ್ಕರ ಏನಾರ ಮಾಡಬೇಕು ಅಂತಾರೆ, ಮನೇಲೇ ನೀವು ಒಂದು ಜೆರಾಕ್ಸ್ ಮಿಷಿನು, ಒಂದು ಕಂಪ್ಯೂಟ್ರನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಜೆರಾಕ್ಸ್ ಮಿಷಿನು ಎಪ್ಸನ್ ಚೆನ್ನಾಗಿದೆ ಕಂಪ್ನಿ. ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಕಂಪ್ನಿ ನಾನು ತಗೊಂಡಿದ್ದೀನಿ. ಈ ಕಂಪ್ನಿ ತಗೊಂಡಾದ್ಮೇಲೆ ನನಗೆ 11,000 ಚಿಲ್ಲರೇನೋ ಫ್ಲಿಪ್ಕಾರ್ಟಲ್ಲಿ ಬೀಳ್ತು. ಜೊತೆಗೆ A4 ಸೈಜ್ ಬಂಡ್ಲು ಬೇಕಾದ್ರೆ ಕಡಿಮೆ ಇರ್ತದೆ, ನೀವು ಪರ್ಚೇಸ್ ಮಾಡ್ಬೋದು. ನೀವು ಲ್ಯಾಪ್ಟಾಪ್ನ ಇತ್ತು, ನಿಮ್ಮ ಹತ್ರ ಬಜೆಟ್ ಇತ್ತು ಅಂದರೆ ದಯಮಾಡಿ ಲ್ಯಾಪ್ಟಾಪ್ ತಗೊಳ್ಳಿ. ಇಲ್ಲ ಅಂತೇಳಿದ್ರೆ ಒಂದು ಮಾನಿಟ್ರು ಮತ್ತು CPU ತಗೊಳ್ಳಿ. ನೀವೇನು ಮಾಡಬೇಕು ಅಂತ ಹೇಳಿದಾಗ, ನೀವು ಕಾಲೇಜ್ ಸ್ಟೂಡೆಂಟು, ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನೈತೆ ಜೆರಾಕ್ಸ್ಗಳು ಅದನ್ನು ಕಲೆಕ್ಟ್ ಮಾಡ್ಕೊಬಂದು ನೀವೇ ಸ್ವಂತ ನೀವೇ ಹೊಡಿಬೋದು. ಜೆರಾಕ್ಸ್ ಮಾಡೋದೇನು ದೊಡ್ಡ ಕಷ್ಟ ಏನಿಲ್ಲ. ನಿಮ್ಮ ಸಿಂಪಲಾಗಿ ಅಂತ ಹೇಳಿದ್ರೆ ಒಂದು 200 ಪೇಜು 300 ಪೇಜನ್ನ ಮಾಡ್ಬೋದು. ಬೈಂಡಿಂಗ್ ಎಲ್ಲ ಚಾರ್ಜಸ್ಸು ನೀವು ಬೈಂಡಿಂಗ್ ಬೇಕಾದ್ರೆ ಬೇರೆ ಕಡೆ ಮಾಡಿಸ್ಕೊಡ್ಬೋದು. ಈಗ ನಾನು ತಿಂಗಳಿಗೆ ಇಲ್ಲ ಅಂತ ಹೇಳಿದ್ರು, ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಒಂದು 3,000 ರೂಪಾಯಿಂದ 4,000 ರೂಪಾಯಿ ಬಿಗ್ನೆಸ್ ಬರ್ತದೆ. ಅಂದರೆ ಬೇರೆ ಕಡೆಯಿಂದ ನನಗೆ ಬರುವ ಬಿಗ್ನೆಸ್ಸು ಹೆಂಗೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಅಲ್ಲಿರುವ ನನ್ನ ಫ್ರೆಂಡು ಸಹಪಾಠಿಗಳೆಲ್ಲ ನಮಗೆ PDF ಮುಖಾಂತರ ಕಳಿಸ್ಕೊಡ್ತಾರೆ. ನನ್ನ ಫ್ರೆಂಡ್ ಕೊಟ್ಟಾಗ ಅವರು ಅಮೌಂಟನ್ನು ಕೊಡ್ತಾರೆ. ದಯಮಾಡಿ ನನಗೆ ಕೆಲಸ ಇಲ್ಲ, ನನಗೇನು ಕಾರ್ಯಕ್ರಮ ಇಲ್ಲ ಅನ್ನೋರು ದಯಮಾಡಿ ಈ ಯೋಜನೆಯನ್ನು ದಯಮಾಡಿ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಆಧಾರ್ ಕಾರ್ಡ್ ಪ್ರಿಂಟೌಟ್ ತಗೊಳ್ಬೋದು. ನಿಮ್ಮ ಪರ್ಸ್ನಲ್ಲಿ ಯಾವುದೇ ಜೆರಾಕ್ಸನ್ನು ನೀವು ಮಾಡ್ಕೋಬೋದು. ನೀವು ಬಂಡವಾಳ ಹಾಕಿರೋದು ಬರೀ ನೀವು 3 ತಿಂಗಳಲ್ಲಿ ನೀವು ಒಳ್ಳೆ ಜನಗಳಿಗೆ ನೀವು ಸಪೋರ್ಟ್ ಮುಖಾಂತರ ನೀವು ಏನಾರು ಮಾಡ್ತಾಯಿದ್ರೆ, ನಿಮ್ಗೆ ಜನಸಂಪರ್ಕ ಜಾಸ್ತಿ ಇತ್ತು ಅಂದರೆ ವಿಲೇಜಲ್ಲಿ ಇರ್ಬೋದು, ಮಹಿಳೆಯರು ಮಾಡ್ಬೋದು ಮನೆಯೊಳಗೆ. ಬಟ್ ಪ್ರಚಾರ ಮಾಡೋದಲ್ಲ, ಅದು ಇಂಪಾರ್ಟೆಂಟು. ಈ ವಿಡಿಯೋನ ಯಾಕೆ ಮಾಡಿದ್ದೀನಿ ಅಂತೇಳಿದ್ರೆ, ನಾನು ಸುಮ್ಮನೆ ಕುಂತ್ಕೋಕೆ ಹೋಗಲ್ಲ. ಯಾವುದೇ ವ್ಯಕ್ತಿ ಅಷ್ಟೇ
ದುಡಿತಾರೆ ವ್ಯಾಲಿ. ಅದಕ್ಕೋಸ್ಕರನೇ ಈಗ ನಾನು ಪ್ರತಿದಿನವೂ ಇಲ್ಲ ಅಂತ ಹೇಳಿದ್ರೆ ಒಂದು ತಿಂಗಳಿಗಿಂತ 3,000ದಿಂದ 4,000 ಟರ್ನ್ಔಟ್ ಆಯ್ತದೆ. ನಾನು ಇದೇ ಥರ ನಾನು ಯೋಚನೆ ಮಾಡಿದರೆ ನಾನು ಬಿಡು ಅಷ್ಟು ಸಂಬಳ ಬರ್ತದೆ ಆರಾಮಾಗಿರ್ಬೋದು ಅಂತ ಇದ್ದಿದ್ರೆ ಇವತ್ತು ನಾವು ಬೆಳವಣಿಗೆ ಆಗೋದಿಲ್ಲ. ನಿಮ್ಮ ಹತ್ರ ಅಕಸ್ಮಾತು ಜೆರಾಕ್ಸು ಜಾಸ್ತಿ ಇತ್ತು ಅಂತ ತಿಳ್ಕೊಳ್ಳಿ, ನಿಮ್ಗೊಂದು 2,000 ಒಂದು 500-600 ಪೇಜ್ ಬಂತು, ನಿಮ್ಮ ಕೈಲಿ ಆಗಲ್ಲ ಅಂದಾಗ ನಿಮ್ಮ ಸಹಪಾಠಿ ಅಂಗಡಿಗಳಿಗೆ ಯಾರ್ಯಾರ ಪರಿಚಯ ಕೊಟ್ಟು ಅವ್ರಿಗೆ ಓಡಿಸಿ ನೀವು ಅದನ್ನು ಅವ್ರಿಗೆ ಡೆಲಿವರಿ ಮಾಡಿ ಕೊಡಿ ದಯಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ಎಜುಕೇಷನ್ ಮಾಡಿದ್ದೀನಿ, ನನಗೆ ಯಾವುದೇ ಥರದ ಜಾಬ್ಗಳಿಲ್ಲ ಅನ್ನೋಂತಂದರೆ ನಿಮ್ಮ ಕನಿಷ್ಠ ಅಂದರೆ ಒಂದು 30,000 ರೂಪಾಯಿ ಬಂಡವಾಳ ಹಾಕಂದರೆ ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ಹೇಳ್ತಾರೆ ಸರ್ ಎಜುಕೇಷನ್ ಮಾಡಿದ್ದೀವಿ ನಮ್ಗೆ ಜಾಬೇ ಇಲ್ಲ ಅಂತಂದವ್ರಿಗೆ ಪ್ರೆಸೆಂಟು ನಮ್ಮಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕು. ಈಗ ನನ್ನ ಹತ್ರ ಇರೋದು ಇಷ್ಟನ್ನು ನಾನು ಕಲೆಕ್ಟ್ ಮಾಡಿರೋದು. ಬಟ್ ಈಗ ಇನ್ನೂ ನನ್ನ 2ನೇ ಚಾನಲ್ ಆಗಿದ್ದ 1ನೇ ಚಾನಲಾಗಿ ಅದು ಆಕಸ್ಮಿಕವಾಗಿ ಹೋಯಿತು. 2ನೇ ಚಾನಲಾಗಿ ಮನಸ್ಸಿ ಏನೋ ಚಾನಲ್ ಏನೋ ಮಾನಿಟೈಸರ್ ಆಗಿದೆ. ಇನ್ನು 1 ಮಂತಲ್ಲಿ ಇಲ್ಲಾಂದರೆ 2 ಮಂತಲ್ಲಿ ನನಗೆ ಮನಿ ಬರ್ತದೆ. ಅದನ್ನು ಸುಧಾ ನಾನು ಯಾವುದಾದ್ರು ರೂಪದಲ್ಲಿ ಅದನ್ನು ಯೂಸ್ ಆಗೋ ರೀತಿಯಲ್ಲಿ ಬಳಸ್ಕೊತೀನಿ. ದಯಮಾಡಿ ಯಾವುದೇ ವಸ್ತುವಿನಲ್ಲಿ ಕಡೆಗಣಿಸ್ಬೇಡಿ. ಪ್ರತಿಯೊಂದು ವಿಚಾರನೂ ಸುಧಾ ಕಲ್ತ್ಕೊಂಡು ಒಂದು ಜೀವ ದಾರಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಜೊತೆಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಬದುಕುವ ಜೀವನದ ಬಗ್ಗೆ ಅರಿವು ಮೂಡ್ಕೊಳ್ಳಿ. ಜೊತೆಗೆ ಎಲ್ಲರೂ ಕೂಡಿ ಬಾಳಿ ಅಂತ ಈ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಧನ್ಯವಾದ.